ರಾಮಚಂದ್ರ. ಈಗಲಾದರೂ ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ರಾಜವರ್ಮನ ಮರ್ಮ ಎಂಥದ್ದು ಎಂಬುದನ್ನು. ಅಂದು ನನ್ನ ತಮ್ಮನ ಸತಿಯಾಗಿ ಬಾಳಬೇಕಿದ್ದ ಆ ಶಾಂತಿಯನ್ನು ನಾನೆಷ್ಟೇ ಬೇಡ ಬೇಡ ಅಂದ್ರು ಹಠ ಮಾಡಿ ನೀನವಳ ಕೈ ಹಿಡಿದು ಇಂದು ಗುಡುಗು ನೀರಿಗೂ ಸಹ ಗತಿ ಇಲ್ಲದೆ ನನ್ನ ನಡಿಯ ಹುಡಿಯಾಗಿ ಬಂದು ಬಿದ್ದಿ. ಹೇಳು ರಾಮಚಂದ್ರ, ಮೋಹದ ಜಾಲ ಸಾಗೋ ಅಥವಾ ಯಮನ ಬಾಗಿಲ ಬೇಕೋ? ಲೇ ರಾಜವರ್ಮ, ಮೋಸದಿಂದ ನನ್ನನ್ನು ಕಟ್ಟಿ ಹಾಕಿ ಏಕೆ ಕಟ್ಟಿ ಹಾಕಿರಯ್ಯೋ ಅಥವಾ? ಓಹೋ, ನಿನಗೀಗ ಕಟ್ಟಿ ಹಾಕಿರುವ ವಿಷಯ ಹೇಳಬೇಕು ತಾನೆ? ನಾಡಿಗೆ ಒಡೆಯನೆಂದು ಹೇಳಿಕೊಂಡ ನಿನ್ನೆಲ್ಲ ಆಸ್ತಿ ಒಂದು ಹೆಣ್ಣಿನ ಪಾಲಾಯಿತು. ಕಣ್ಣಿದ್ದು ಕುರುಡನಾಗಿ ಇಂದು ಬೀದಿ ದಾರಿ ಹಿಡಿದಿರುವ ನೀನು ಅಂದು ನನ್ನ ಹತ್ತಿರ ತೆಗೆದುಕೊಂಡ 10,000 ಸಾಲದ ಗತಿ ಏನಾಯಿತು ಅಂತ ಕೇಳಲಿಕ್ಕೆ ಕಟ್ಟಿ ಹಾಕಿರುವೆ ರಾಮಚಂದ್ರ, ಗೊತ್ತಾ? ಅದೆಲ್ಲ ನಿನ್ನ ಮೋಸದ ಮೋಸ ಅಂದ್ರೆ ಹೀಗೆ ಬೀಳುತ್ತೆ ನಿನ್ನ ಕೊಳ್ಳಿಗೆ ಯಮನ ಪಾಶ. ಏನಲೇ ಬಡವ, ಮನೆಯ ಅಡಚಣಿಗಾಗಿ ಮಡದಿಯ ಮೋಹಕ್ಕಾಗಿ ಅಂದು ನನ್ನ ಹತ್ತಿರ 10,000 ಸಾಲ ತೆಗೆದುಕೊಂಡು ಈಗ ಇಲ್ಲ ಅಂತ ಯಾವ ಬಡವ ನನ್ನ ಮಗನೇ? ಮರ್ಯಾದೆಯಿಂದ ನಾನು ಕೊಟ್ಟ ಸಾಲ ವಾಪಸ್ ಮಾಡ್ತೀಯೋ ಅಥವಾ ಅದೇ ಸಾಲದಲ್ಲಿ ನಿನ್ನ ಹೆಂಡತಿಯನ್ನು ಒಪ್ಪಿಸಿ ಹೋಗಿ? ಲೇ ರಾಜವರ್ಮ, ಪತಿವ್ರತ ಧರ್ಮವನ್ನು ಪಾಲಿಸಿ ನ್ಯಾಯ ನಿಷ್ಠೆಯನ್ನು ದಯಪಾಲಿಸಿಕೊಂಡ ಬನ್ನ ನನ್ನ ಪ್ರತಿವ್ರತ ಹೆಂಡತಿಗೆ ನಿನ್ನ ತಮ್ಮನಿಗೆ ಒಪ್ಪಿಸುವಂತ ಹೇಳ್ತೀಯಲ್ಲೇ? ನಿನ್ನೀಗ ಕೆಡವಿ ರಕ್ತ ಕುಡಿಯದೆ ಬಿಡಲಾರೆ. ರಕ್ತ? ಅದು ಈ ರಾಜವರ್ಮನ ರಕ್ತ? ನನ್ನಿಂದ ನೇಣು ಹಾಕಿಸಿಕೊಂಡು ಸಾಯಲು ಸಿದ್ಧನಾದ ನೀನು ಈ ರಾಜವರ್ಮನ ರಕ್ತ ಹೇಗೆ ಕುಡಿಯುತ್ತಲೇ ಬಡವ ನನ್ನ ಮಗನೇ? ನಾನೀಗ ಏನು ಮಾಡ್ತೀನಿ ನೋಡ್ತಾ ಇರೋ. ನಿನ್ನ ಕಣ್ಣ ಮುಂದೆ ನಿನ್ನ ಹೆಂಡತಿಯನ್ನು ಹೊತ್ತು ಹಾಕಿ ನೀನು ಕಟ್ಟಿದ ತಾಳಿಯನ್ನು ಹರಿದು ಹಾಕಿ ನಿನ್ನ ಹೆಂಡತಿಗೆ ನನ್ನ ತಮ್ಮನಿಂದ ಹೊಸ ತಾಳಿ ಕಟ್ಟಿಸಿ ನಿನ್ನ ಮುಂದೆನೆ ಸೇಡು ತೀರಿಸ್ಕೊಳ್ತೀನಿ. ನೀನೇನಾದರೂ ಹಾಗೆ ನನ್ನ ಶಾಂತಿಯ ಮೇಲೆ ಮೋಸದ ಜಾಲ ಬೀಸಿದರೆ ಪರಶುರಾಮನ ಕೊಡ್ಲಿಯನ್ನು ಹೊತ್ತಿರುವ ನನ್ನ ಅಳಿಯ ನಿಮ್ಮೆಲ್ಲರನ್ನ ಕಚಕಚನಿ ಕಡಿದು ಕೆಚ್ಚನೆಯಿಂದ ಬರುವ ರಕ್ತದಿಂದ ಶೇಡಿಗೆ ಪ್ರತಿ ಶೇಡು ಎಂಬ ಮಹತ್ತರವಾದ ಹಸ್ತಾಕ್ಷರ ಬರೆದು ತುಂಡರಿಸಿ ಹೋದ ನಿಮ್ಮ ರುಂಡಗಳಿಗೆ ಮೆಟ್ಟುವ ಮೆಟ್ಟಿನ ಸರ ಹಾಕಿ ಈ ಊರಿನ ಅಗಸಿ ಬಾಗಿಲಿಗೆ ಕಟ್ಟದಿದ್ರೆ ನನ್ನಳಿಯ ಭೀರ ಶಾಂತಿಯ ತಮ್ಮನಲ್ಲ ಎಂದು ತಿಳಿದುಕೋ. ಕಟ್ಟಿ ಹಾಕಿದರೂ ನನಗೆ ಸಿಟ್ಟಿನಿಂದ ಹೊಗಳ್ತೀಯ ಬಡವನ ಮಗನೇ? ನಿನಗಿನ್ನೂ ಒದಕೆ ಕಡಿಮೆ ಬಿದ್ದಿದೆಯೇ ಅಂತ ಕಾಣುತ್ತೆ. ಕಟ್ಟಿ ಹಾಕಿ ಹೆಂಗಸರಂತೆ ಸೇರು ತೀರಿಸಿಕೊಳ್ಳುವ ನೀನು ಒಬ್ಬ ಗಂಡಸರಲ್ಲೇ ಸುಳ್ಳೆ ಮಗನೇ. ತಾಕತ್ತಿದ್ರೆ ಬೆಟ್ಟು ಹೊಡೆಯ ನೋಡೋಣ, ಅವಾಗ ಗೊತ್ತಾಗುತ್ತೆ ಯಾರು ಗಂಡಸರ ಅಂತ. ರವಿವರ್ಮ, ಏ ರವಿವರ್ಮ, ಏನು ನೋಡ್ತಾ ನಿಂತಿದೀಯೋ? ಬೇಗನೆ ಈ ಗಿರಿಧರನೊಂದಿಗೆ ಹೋಗಿ ಇವನ ಹೆಂಡತಿ ಶಾಂತಿ ಎಲ್ಲೇ ಇದ್ದರೂ ಹೊತ್ತು ಹಾಕಿ ಬೇಗನೆ ನಿನ್ನ ಕೆಲಸವನ್ನು ಪೂರೈಸಿಕೊಂಡು ಬಿಡು. ಅದಕ್ಕೆ ಇದೇ ತಕ್ಕ ಸಮಯ. ಹೌದು ರಾಜ, ಹೌದು. ನಾವೆಲ್ಲ ಹೀಗೆ ಇವನ ಕಥೆ ಕೇಳ್ತಾ ಕುಳಿತರೆ ಬಹುದಿನದ ಆಸೆ ತುಂಬಿದ ರಂಬೆ ಸಿಗಲಾರಳು. ಹೌದ್ರಿ ಅಪ್ಪಾರ, ಅವ್ರ ತಮ್ಮೊಬ್ಬವ ಗುಡ್ದಾಗ ತುಡುಗಿಲೆ ಬದುಕಬೇಕತ್ತನತ್ತ. ಅದಕ್ಕೆ ಅವ್ರಿಗೆ ಏನ್ ಆಸೆ ಅದಲ್ಲ ಎಲ್ಲ ಹೀಗೆ ತೀರ್ಸ್ಕೊಂಡು ಬಿಡತ್ ಹೇಳ್ರಿ. ಗುಮಾಸ್ತರೆ, ಗುಮಾಸ್ತರೆ, ಇಲ್ಲಿ ಕೆಲಸ ನೀವು ನೋಡ್ಕೊಳ್ಳಿ, ಅಲ್ಲಿ ಕೆಲಸ ನಾನ್ ಮಾಡಿ ಬರ್ತೀನಿ. ಲೇ ಶ್ರೀಮಂತ ಕುನ್ನಿಗಳೇ, ಆ ಕೆಲಸ ಮಾಡೋದಾದ್ರೆ ಮೊದಲು ನನ್ನ ಪ್ರಾಣ ತೆಗಿರೋ. ಆ ದೃಶ್ಯವನ್ನು ನನ್ನ ಕಣ್ಣಿಗೆ ಹಾಕ್ಬಿಡ್ರಲೇ.
ನಿನ್ನನ್ನು ಹಾಗೆ ಸಾಯಿಸುವುದಿಲ್ಲ ರಾಮ. ಈ ಹಿಂದೆ ನಿನ್ನ ಅತ್ತಿ ನಿನ್ನ ಮಾವನಿಗೆ ಇದೇ ರೀತಿ ಕಟ್ಟಿ ಹೊಡೆದು ಅವರ ಎಲ್ಲ ಆಸ್ತಿ ದೋಚಿಕೊಂಡು ನರಳಿ ಸಾಯಿಸಿದಂತೆ ನಿನ್ನನ್ನು ಹೀಗೆ ನರಳಿ ಸಾಯಿಸ್ತೀನಿ ನನ್ನ ಮಗನೇ, ತಾಳಲೇ. ಏನಿದೆಲ್ಲ? ನಿಮ್ಮ ಮೈ ಕೈಯಲ್ಲ ರಕ್ತ ಬಾಸುಂಡೆ ಬರ್ತಾ ಇದೆ. ಈ ತನಿಖರು ಯಾಕೆ ನಿಮ್ಮ ರೀತಿ ಕಟ್ಟಿ ಹೊಡೆಯುವುದು? ಏನಾಗಿದೆ? ಏ ಶಾಂತ, ಏಕೆ ಕಟ್ಟಿ ಹಾಕಿರೋ ಎಂದು ನಿನ್ನ ಗಂಡನನ್ನು ಏನು ಕೇಳ್ತೀಯೇ? ಈ ರಾಜವರ್ಮನನ್ನು ಕೇಳು, ಹೇಳ್ತಾನೆ. ಒಂದು ವೇಳೆ ಇದಕ್ಕೆ ನೀನು ಸರಿಯಾಗಿ ಉತ್ತರ ಕೊಟ್ಟರೆ ನಿನ್ನ ಗಂಡನನ್ನು ಬಿಟ್ಟು ಬಿಡ್ತೀನಿ. ಒಂದು ವೇಳೆ ನೀನು ಇದಕ್ಕೆ ಸರಿಯಾಗಿ ಉತ್ತರ ಕೊಡದಿದ್ದರೆ ನಿಮ್ಮಿಬ್ಬರನ್ನು ಇಲ್ಲೇ ಜೀವಂತ ಸುಟ್ಟು ಬಿಡ್ತೀನಿ. ಅದೇನಂತ ಹೇಳಿದ್ದೇನೆ ಕರೆ. ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡಿ ನನ್ನ ಗಂಡನ ಪ್ರಾಣವನ್ನು ಉಳಿಸ್ಕೊಳ್ತೀನಿ. ಈ ಹಿಂದೆ ನಿನ್ನ ಗಂಡ ಎಲ್ಲ ಆಸ್ತಿಯನ್ನು ಒಂದು ಹೆಣ್ಣಿಗಾಗಿ ಕಳೆದುಕೊಂಡದ್ದು ನಿಜನಾ? ನಿಜ. ಹಾ, ಅದೇ ಹೆಣ್ಣಿಗಾಗಿ ಇಂದು ನನ್ನ ಹತ್ತಿರ 10,000 ಸಾಲ ತೆಗೆದುಕೊಂಡು ಈಗ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಆ ಸಾಲದ ಬಡ್ಡಿಯಾಗಿ ಕೊಟ್ಟು ನೀನು ನಿನ್ನ ಗಂಡನನ್ನು ಬಿಡಿಸಿಕೊಂಡು ಹೋಗ್ತೀಯೋ, ಅಥವಾ ಅದೇ ಸಾಲದಲ್ಲಿ ನನ್ನ ತಮ್ಮನಿಗೆ ಶೀಲ ಒಪ್ಪಿಸಿ ಹೋಗ್ತೀವೋ? ಶಾಂತ, ಏ ಧನಿಕ, ಸಾಲ ಕೊಟ್ಟು ನಿನ್ನ ಸೊಕ್ಕಿನಿಂದ ಮಾತಾಡ್ತಂತೆ ನನಗೆ ಸರಿ ಹಾಸಿನಿಂದ ಮಗುತ್ತಾಗೆ ಲೌಕಾಮದ ನಾಯಿ. ಸಾಲ ಕೊಟ್ಟಿನಿಂದ ಮಾತ್ರಕ್ಕೆ ನಿನ್ನಂತರಿಗೆ ಸೆರಗ್ ಹಾಕಿ ಸೂಳೆ ಆಗೋದಕ್ಕೆ ನಾನೇ ನಿನ್ನ ಮನೆ ಅಕ್ಕ ತಂಗಿ ತರ ಹೆಣ್ಣಲ್ಲ. ನನ್ನ ಗಂಡ ಮಾಡಿರೋ ಸಾಲಕ್ಕಾಗಿ ನನ್ನ ಜೀವ ಒತ್ತ ಇಟ್ಟಾದ್ರೂ ಸಾಲ ಮುಟ್ಟಿಸ್ತೀನಿ ವಿನಃ ನಿನ್ನಂತ ಕಾಮುಕರಿಗೆ ಸೆರಗ್ ಹಾಕಿ ಸೂಳೆ ಅಂತ ಆಗೋದಿಲ್ಲ. ಯಾಕಂದ್ರೆ ಇವಳ ಗರತಿ ಗಂಗಮ್ಮನ ಮೊಮ್ಮಗಳು. ಶಾಂತ, ಶಾಂತ, ಆ ಗರತಿ ನೀನಾಗಿದ್ದರೆ ನನ್ನ ಹಣ ಕೊಟ್ಟು ನಿನ್ನ ಗಂಡನನ್ನು ಬಿಡಿಸಿಕೊಂಡು ಹೋಗು. ಎಚ್ಚರಿಕೆ ಮಾತುಗಳಿಂದ ತುಚ್ಛವಾಗಿ ಮಾತನಾಡಬೇಡ ತನಿ. ಹಾಗಿದ್ರೆ ನನ್ನ ಗಂಡ ಕಟ್ಟಿರುವ ಈ 6 ತೊಲೆ ಬಂಗಾರದ ತಾಳಿಯನ್ನು ತೆಗೆದುಕೋ. ನಿನ್ನ ಸಾಲವನ್ನು ಮುಟ್ಟಿಸ್ಕೋ. ಇನ್ನು ಮಿಕ್ಕಿದ ಹಣವನ್ನು ವಾಪಸ್ ತೆಗೆದುಕೊಂಡು ಬಾ. ಇಲ್ಲವಾದ್ರೆ ಅದೇ ಹಣವನ್ನು ನಿನ್ನಲ್ಲಿ ಇಟ್ಕೊಂಡು ನಮ್ಮ ಋಣಗಳ ಬದುಕೋ ನಾಯಿ. ಶಾಂತ, ನಾನಿನ್ನು ಜೀವಂತವಾಗಿರುವಾಗ ನಾನು ಮಾಡಿರೋ ಸಾಲಕ್ಕೆ ನಾನು ಕಟ್ಟಿದ ಚಿನ್ನದ ತಾಳೆಯನ್ನು ಹರಿದು ಕೊಟ್ಟಿಯಾ? ಶಾಂತ, ಸ್ವಾಮಿ, ನೀವ್ಯಾಕೆ ಚಿಂತೆ ಮಾಡಿ ಈ ರೀತಿ ಕಣ್ಣೀರು ಹಾಕ್ತಾ ಇದ್ದೀರಾ? ದೇವರಿಂದ ಕಂಡ ನನ್ನ ಕಣ್ಣು ಮುಂದೆ ಇರುವಾಗ ಈ ಚಿನ್ನದ ತಾಳಿಯನ್ನು ತೆಗೆದುಕೊಂಡು ನಾನು ಏನಂತ ಮಾಡ್ತೀರಿ? ನೋಡಿ ಸ್ವಾಮಿ, ನಾನು ಸಾಯುವವರೆಗೂ ಮುತ್ತೈದೆಯಾಗಿ ಸಾಯ್ಲಿಕ್ಕೆ ಇಡುವುದೇ ನನ್ನ ಆಸೆ. ನನ್ನ ಹಣೆ ಮೇಲೆ ಈ ಕುಂಕುಮವನ್ನು ಇಟ್ಕೊಂಡು ಜೀವಿಸ್ತೀನಿ ವಿನಃ ಸಾಲಕ್ಕಾಗಿ ಶ್ರೀಮಂತರ ಸೂಳೆಯಾಗಿ ಬದುಕಲು ಮಾತ್ರ ಸಾಧ್ಯವಿಲ್ಲ. ಯಾಕಂದ್ರೆ ಇದು ಧರ್ಮ ತುಂಬಿದ ಮನೆ. ಶಾಂತ, ಏ ಸಾವುಕಾರ, ನನ್ನ ಗಂಡನ ಕೈ ಕಟ್ಟಿದೆ ನನ್ನ ಬಿಚ್ಚು. ಇಲ್ಲವಾದ್ರೆ ಏನು ಮಾಡ್ತೀಯ ಶಾಂತ? 20 ವರ್ಷಗಳಿಂದ ನಿನ್ನ ರಕ್ತಕ್ಕಾಗಿ ಕಾತರಿಸಿಕೊಂಡಿರುವ ನನ್ನ ತಮ್ಮಂದ್ರೆ ಬಂದು ನಿನ್ನ ರುಂಡವರ ಚಂಡನೆ ಬಿಡುತ್ತಾರೆ. ಒಳ್ಳೆ ಮಾತಿನ ಬಿಡು. ಇಲ್ಲವಾದ್ರೆ ನಿನ್ನ ರಕ್ತವನ್ನು ಕುಡಿಯಬೇಕೆಂದು ಕಾತರಿಸಿ ಕುಳಿತುಕೊಂಡಿದ್ದಾರೆ ನನ್ನ ತಮ್ಮಂದಿರು. ದಣೆರ ಮೊದಲು ಬಿಚ್ಚಿ ಬಿಡ್ರಿ ಅವನಿಗೆ. ಯಾಕೆ ಹಿಂದಿನ ಹಳಿ ನೆನಪು ತೆಗಿತಾನೆ ಅಂತೀರಿ? ಶಾಂತ, ಬಾ ಶಾಂತ, ಇಲ್ಲಿ
ಪತಿವ್ರತೆಯಾದ ನಿನಗೆ ಗಾಳಿಯ ವಾಕ್ಯ ಕೊಡ್ತೀನಿ, ತಗೋ ಇದನ್ನ. ಮಂಗಲ್ಯ ಮಂಗಲ್ಯ ಮುರಳಿ ಲೇ ರವಿವರ್ಮ, ರಾಜವರ್ಮ, ನೀನಿಷ್ಟು ದಿನ ಮಾಡುತ್ತಾ ಬಂದಿರುವಂತ ಈ ಮೋಸವೆಂಬ ಯುದ್ಧ ಇಲ್ಲಿಗೆ ಅಂತ್ಯ ಅಂತ ತಿಳ್ಕೋಬೇಡ. ಇವತ್ತೇ ಆರಂಭ. ರಾಜವರ್ಮ, ಮಾಸಿ ಹೋದ ನನ್ನ ಅತ್ತೆ ಮಾವಂದಿರ ಕೃತಿಯನ್ನು ನೆನಪಿಸಿ ಹುರಿಯಾಳಾಗಿ ಬೆಳೆದ ಹುರುಳಿಯಿಂದಲೇ ನಿಮ್ಮಿಬ್ಬರ ಪ್ರಾಣವನ್ನು ತೆಗೆಯಲಿ ಇದ್ರೆ ನನ್ನ ಹೆಸರು ಶ್ರೀರಾಮಚಂದ್ರನೇ ಅಲ್ಲ. ಶಾಂತ ಹೋಗೋಣ. ಹುಡುಗಾರ, ಹೇಳ್ರಿ ಅಪ್ಪಾರ. ಇವನನ್ನು ಕಟ್ಟಿ ಹಾಕಿದಾಗಲೇ ಇವನ ಕತೆ ಮುಗಿಸಿದ್ರೆ ಬಹಳ ಚೆನ್ನಾಗಿರ್ತಿದ್ರೆ. ಹೌದ್ರಿ. ಇದ್ಯಾಕೆ ಚಿಂತೆ ಮಾಡ್ತೀನಿ ಅಂತೀರಿ ಅಪ್ಪಾರ? ಅವ್ರಿಂದ ಸಟ್ಟ ರವಿವರ್ಮನ ಕಳಿಸಿಬಿಡ್ರಿ, ನಾ ಅಲ್ಲೇ ಗಿರದನ್ನ ಕರ್ಕೊಂಡು ಬರ್ತೀನಿ. ನೋಡ್ರಿ ಹೋಗಮ್ಮ. ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಎಲ್ಲಿ ಹಾಳ ಹೋದ್ರೆ ಈ ಹಲ್ಕ ನನ್ನ ಮಗಳು ಇಲ್ಲಿ ಇವಳು ನೋಡಿದ್ರೆ ಹಾರಾಡಿ ಹೋಗ್ತಾ ಇದ್ದಾಳೆ. ಏನ್ ಮಾಡ್ಲೋ ಬಿಡ್ದಾರ? ಬರೀ ನಾ ಏನ್ ಮಾಡ್ಬೇಕಂತ